ಮತ್ತು ಗೈಸ್ ಇವಾಗ ನಾವು ಬಾಚಗೌಡನಲ್ಲಿ ಹತ್ರ ಬಂದಿದ್ದೀವಿ. ನಾನು ಮತ್ತು ನಮ್ಮ ಚಿರು ಇವಾಗ ಗೈಸ್ ಎಲ್ಲ ಫುಲ್ಲು ನೆನ್ನೆ ಪೆಂಡಿಂಗ್ ಆಗಿರೋ ಮಂಟಪನ ಇವತ್ತು ಎಲ್ಲ ಫೈನಲ್ ಮಾಡಬೇಕು ಅಂತ ಇವತ್ತೇ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬನ್ನಿ ಹೊಡೆದು ಮುಗಿಸ್ಬಿಟ್ಟು ಎಲ್ಲನೂ ತೋರಿಸ್ತೀನಿ ನಿಮಗೆ. ಈಗ ಈ ಥರ ಹೊಡೆದು ನಿಲ್ಸಿದ್ದೀವಿ, ಬಂದಿದೆ ಕೆಲಸ. ಇನ್ನೂ ಎಷ್ಟು ಬರ್ತದೆ? ಈಗ ಆಲ್ಮೋಸ್ಟ್ ಒಂದು 40% ಕೆಲಸ ಫೈನಲ್ ಆಗಿದೆ. ಇನ್ನೂ 60% ವರ್ಕ್ ಇದೆ, ಫೈನಲ್ ಮಾಡಬೇಕು. ಇಬ್ರು ವಯಸ್ಸು ಪ್ರಶಾಂತ್ ಅವರು ಬರೀ ಫೋನ್ ಹಿಡ್ಕೊಂಡು ನಿಂತ್ಕೋತಾರೆ. ನೀನು ಒಬ್ಬ ಫ್ರೆಂಡ್ ಏನೋ ಗೈಸ್ ನೋಡಿ ಮೇಸ್ತ್ರಿಗಳು ಈ ಥರ ಇಲ್ಲಿ ಕರೆಂಟ್ ಬೇರೆ ಹೊಂಟೋಯ್ತು. ಈ ಬಂದು ಈಗ ಕೆಲಸ ನೆನ್ನೆ ಹಿಂಗೆ ಆಯ್ತು, ಇವತ್ತು ಹಿಂಗೆ ಆಯಿತು. ಯಾಕೋ ಬಾಚಗೌಡನಲ್ಲಿ ಇಲ್ಲಿ ಕರೆಂಟ್ ಇಲ್ಲ ಗೈಸ್. Close till I get up. Time is barely on our side. I don't wanna waste. ಇಲ್ಲ ನೀವಿಬ್ರು ಕುಸ್ತಿ ಬಿದ್ದರೆ ಯಾರು ಗೆದ್ರಿ? ಯಾರು? ನೀನಾ? ಇಲ್ಲ ನೀ ಸೋತ್ ಬಿಡ್ತೀಯಾ? ಆಗಲ್ವಾ? ನರ ಇಲ್ವಾ? ಧೈರ್ಯ ಇಲ್ಲ ಅವ್ರಿಬ್ಬರು ನೀನು ಒಬ್ಬನೇ ಹೊಡೆದಾಗ್ತಿದೆಯಲ್ಲ. ಇವನ್ ನೋಡಿ ಮತ್ತೆ ಇವನ್ ನೋಡಿಲ್ಲ. ಈ ಗಂಡು ಚಿಕ್ತು ಸಣ್ಣಗದ ಅಂದ್ಬಿಟ್ಟು ಈ ಗಂಡ ಮೇಲೆ ಹೋಗೋದ್ ನೀನು. ಇವನು ಡಪ್ಪಕವನ ಹೋದ್ರು ನಿನ್ ದೊಮ್ಮ ಕಡಿಸ್ತಾನ ಆಚಕಂದ್ಬಿಟ್ಟು. ಎಲ್ಲ ಅಲ್ಲ ದಪ್ಪ ಡುಮ್ಮ ಅಂತಾನಲ್ಲ ನಿನ್ನೆ. ಹಂಗಲ್ಲ ಡುಮ್ಮ ಅಂತ ಅವ್ರು ನಿನ್ನ. ಲೇ ಡುಮ್ಮನ ನೀನು? ಮತ್ತೆ ಇವನು ಅಂತಾನಲ್ಲ, ಇವನು ಡುಮ್ಮ ಅಂತ ಅವನ ನಿನ್ನ. ಅವ್ನು ಕಣ್ಕಣಲ್ಲ ಕುಂಡ ಅಂತ ಸರ್ರೆ ಕಟ್ರ ಸರ್ರೋ ಕಪ್ಪ ಅಂತ ಸರ್ರೆ ಕಟ್ರ ಗೊತ್ತು. ಬೇಡ ಇರು ಸುಮ್ಮನೆ. ಯಾಕೆ ಯಾರು ಗೆಲ್ತದೆ? ನನಗೆ ಯಾಕಲ್ಲ ಗಂಡು ಕೊಡಿದ್ರಿ? ಬೇಡ 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 ಈ ಕಡೆ ಕೂತ. ಅಲ್ಲ ಅಲ್ಲೇ ಹಂಗಲ್ಲ, ಅವನ ಕೈಲಿ ಕುಂಡ ಅನ್ಸ್ಕತ್ತಿದೆ. ಆ ಗಂಡಕ್ಕಾರ ಈ ಗಂಡಗಾರ ಹೊಡಿತೀಯಲ್ಲ ನೀನು. ಈ ಗಂಡಗಾರ ಚಪ್ಪಪ್ಪ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಅದೆಲ್ಲ ಕಳ ಯಾವತ್ತೂ ಚಿಕ್ಕ ಮಕ್ಳ ಮೇಲೆ ಪೌರ್ಸ ತೋರ್ಸೋದಲ್ಲ. ನಿನ್ನ ಏಜ್ ಜೊತೆಗಿರ್ತಾರಲ್ಲ ಅವ್ರ ಜೊತೆ ಪೌರ್ಸ ತೋರ್ಸ್ಬೇಕು ನೀನು. ಅಷ್ಟು ಮೀಟ್ ಇದ್ರೆ ಹೊಡಿಯೋನ್ಗ. ಒಂದ್ಸಲ ಕುಸ್ತಿಗೆ ಬಿಟ್ಟಿದ್ರು ದೇವಸ್ಥಾನದಲ್ಲಿ ಹಾಕಣ ಇದ್ರ ದೊಡ್ಡ ದೇವಸ್ಥಾನದಲ್ಲಿ ಹಾಕ ಹೋಗ್ಬಿಟ್ಟಿದಿ. ಮೂಲಕ್ ಸೇರ್ಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ. ಸೇರ್ಸ್ಕೊಬಿಟ್ಟ ಡಡ್ ಅನ್ಬಿಡ್ತು ಮುಂಡ. ಇನ್ನೊಂದ್ಸತ್ ಬಿಟ್ರು. ಈಗ ಒಂದ್ಸರಿ ಬಿಳಿ ನೋಡ ಯಾರು ಗೆದ್ದರೆ ಬಿಡ್ರ ಮರ ಬಿದ್ರ ನನ್ನ ತಲೆ ಮ್ಯಾಗ ಬಿದ್ರ ಮುಗಿತು ನನ್ ಕಥಾ. Close till I get up. Time is barely on our side. ಮತ್ತೆ ಗೈಸ್ ಫೈನಲಿ ಅಯ್ಯಪ್ಪನ ಮಂಟಪ ರೆಡಿ ಆಯಿತು. ಫುಲ್ಲು ಕಂಪ್ಲೀಟು, ಇನ್ನೇನು ಕೆಲಸ ಇಲ್ಲ. ಮತ್ತೆ ಗೈಸ್ ಇದಕ್ಕೆ ಮಾಡಿರೋರು ಗೈಸ್ ನಮ್ಮ ಮೇಸ್ತ್ರಿದೆ ಎಲ್ಲ ಪ್ಲ್ಯಾನು. ಮತ್ತು ಇದು ಎಷ್ಟು ಖರ್ಚಾಗಿ ಎಷ್ಟು ಇದಾಗಿದೆ? ಮೆಟೀರಿಯಲು 13,500. 13,500. ಲೇಬರ್ ಏನು ಮಾತಾಡಿಲ್ಲ. ಟೋಟಲ್ 13,500 ಸ್ವಾಮಿಗಳು ಕೊಡ್ತಾರ. ಟೋಟಲ್ ಎಷ್ಟು? 27,000 27 13,000 27. ಕರೆಕ್ಟಾಗಿ ಹೇಳೋರೆ. ಅದು 13,000, ನಮ್ದೊಂದು 6. ಗೈಸ್ ಕರೆಕ್ಟಾಗಿ 20,000 ರೂಪಾಯಿ ಗೈಸ್ ಈ ಮಂಟಪಕ್ಕೆ. ಅಯ್ಯಪ್ಪ ಸ್ವಾಮಿ ಮಂಟಪ. ಈ ಕಡೆ ಮಾಮೂಲಿ ಅಯ್ಯಪ್ಪ, ಆ ಕಡೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ.
ಸ್ವಾಮಿಗಳೆಲ್ಲ ಫುಲ್ಲು ಸ್ನಾನ ಮಾಡ್ತಾವ್ರೆ. ಗೈಸ್ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಯ್ತಿದ್ದೀವಿ. ಲೇಟಾಗಿ ಹೋಗೈತೆ, ಮನೆಗೆ ಹೋಗ್ಬೇಕು ಜಲ್ದಿ. ಫೋನ್ ಮಾತಾಡ್ಕೊಂಡು ಓಡಿಸ್ತಾನೆ, ಓಡಿಸ್ಲಿ ಹೀಗೆ. ಇವಾಗ ನನ್ನ ತಂಗಿಗೆ ಟಿವಿ ಹಾಕೊಂಡು ನೋಡ್ತಿದ್ಲು, ಟಿವಿನ ಆಫ್ ಮಾಡ್ಬಿಟ್ಟು ಅದಕ್ಕೆ ಯಾವ ಥರ ಕ್ಯಾನ್ ಎತ್ಕೊಳ್ತಾವಳು ನೋಡಿ ಗೈಸ್. ಯಾವ ಥರ ಆಡ್ತಾಳ ನೋಡಿ ಗೈಸ್ ನನ್ನ ತಂಗಿ. ಹೊಸದಾಗೆಲ್ಲ ಇವು ಹೊಸ ಥರ ಆಡ್ತಾವಳ. ಏನು ಯಾವತ್ತಿಲ್ದದು ಇವತ್ತು ಕ್ಯಾನ್ ಎತ್ಕೊಡೋಗ ಅಳ್ತಾವಳೆ. ಯಾರೋ ಟಿವಿ ಆಫ್ ಮಾಡಿದ್ದು? ಹಾಂ ಯಾರು? ಚೇತನ? ಚೇತು ಆಫ್ ಅದಕ್ಕೆ ಹಾಕೆ ಎಷ್ಟೊತ್ತು ಬೆಳಿಗ್ಗೆಯಿಂದ ಹಾಕಿ ನೋಡ್ತಿದ್ದ? 10 ಗಂಟೆಯಿಂದ ಬೆಳಗ್ಗೆಯಿಂದ ನೋಡ್ತೇನೆ ನಾನು. ನೀನ್ ಫೋನ್ ನೋಡ್ತಾ ಇಲ್ಲ ಬೆಳಿಗ್ಗೆಯಿಂದ? ಎಲ್ಗೂ ಇದ ಮತ್ತೆ ಗಾಯ್ಸ್ ನಮ್ಮ ಬೆಂಗಳೂರಿಂದ ನಮ್ಮ ಸಿಸ್ಟರು ಅಲ್ಲಿಂದ ಬಂದ್ಬಿಟ್ಟವಳು. ಅದೇನು ಅಪರೂಪಕ್ಕೆ ಊರಿಗೆ ಏನು ಇದೆಯಾ? ಏನು ನೆಗೆದಿದೆ? ಏನು ಹೇಳು, ಒಂದು ಹೇಳು ಮಾತಾ. ಯಾರು ನೋಡ್ಬೇಕು ಅಂಕ ಬಂದಿದೆ ಓಲಿ, ಏನು ಈ ಥರ ಬಿದ್ದು ಓಡ್ ಬಂದ್ಬಿಟ್ಟಿದೆ ಅಲ್ಲ ಅಂತ ಆಶ್ಚರ್ಯ ಆಗ್ಬಿಟ್ಟಿದೆ ನನಗೆ. ಏನೋ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ನೀನು ಬಂದಿದೆ ಅಂದರೆ ಏನೋ ಒಂದು ಇದೆ ಇಲ್ಲಿ. ಏನಂತ ಹೇಳ್ತೇಳ ನೀನು ಅಷ್ಟೇ. ಹಾಂ ಕರ್ಕೊಬರಕ್ಕೇನಿಲ್ವ ಚಿಕ್ಕವನು? ನಮ್ಮ ಪ್ರಮೋದನು ಕರ್ಕೊಬರಕ್ಕೇನಿಲ್ವಾ? ಒಬ್ಳೆ ಓಡ್ ಬಂದ್ಬಿಟ್ಟಿದೆ. ಒಬ್ಬೊಬ್ಳೆ ಬರ್ಬಾರ್ದು ಅನ್ನೋದು ಗೊತ್ತಿಲ್ಲ ನಿಂಗ. ಯಾಕೆಂದ್ರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಬಂದ್ರೆ ಅಲ್ಲಿಂದ ಬೆಂಗಳೂರಿಂದ. ಹಾಂ ಗೈಸ್ ನೋಡಿ, ಒಬ್ಳೇ ಬಂದವಳ ಬೆಂಗಳೂರಿಂದ ಇಲ್ಲಿ ಗಂಟ. ನಾವೇ ಬರೋಕೆ ಹೆದರ್ಕತ್ತೀವಿ ಗಂಡು ಮಕ್ಳಾಗಿ. ಇವ ಇರೋದು 3 ಅಡಿ. ಹಾಂ ಅಂಥದ್ರಲ್ಲಿ ಅಲ್ಲಿಂದ ಒಬ್ಳೇ ಬಂದವಳ. 3.5. ಅಯ್ಯೋ 4 ಅಡಿನೂ ಇಲ್ವಾಗಾರ ನೀನು? ಹಾಂ 4 ಅಡಿನೂ ಇಲ್ಲ ಗೈಸ್ ಇವ ಸುಳ್ಳಿ. ಗೈಸ್ ಇವಾಗ ನಾನು ರಾಮಂದ್ರ ಹತ್ರ ಹೋಗ್ತಾ ಇದ್ದೀನಿ. ರಾಮಂದ್ರಲ್ಲಿ ಎಲ್ಲ ನಮ್ಮ ಅಳ್ಕಟ್ಟು ದೋಸ್ತುಗಳನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಳ್ಕಟ್ಟು ದೋಸ್ತುಗಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋದ ಬನ್ನಿ. ಗೈಸ್ ರಾಮಂದ್ರ ಹತ್ರ ಒಬ್ಬರು ಕೂತಿಲ್ಲ. ಇದೇನು ಆಗೋಯ್ತು ಇವತ್ತು? ಎಲ್ಲ ಹೊಂಟೋಗ್ಬಿಟ್ಟಾರಲ್ಲ, ಎಲ್ಲಿಗೆ ಹೊಂಟೋಗ್ಬಿಟ್ಟಾರ ಅಂತಲೂ ಗೊತ್ತಾಯ್ತೇ ಇಲ್ಲ. ಅಂದರೂ ಇಲ್ಲ. ಓ ಗೈಸ್ ಅಪ್ಪಜ್ಜನವ್ರು ಬರ್ತಾವ್ರೆ. ಅಪ್ಪಜ್ಜನ ಹೂ 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 ಅಪ್ಪಜ್ಜನ ಹೂ 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 ಅಪ್ಪಜ್ಜನ ನಿಮಗೋಸ್ಕರನೇ ಕಾಯ್ತಿದ್ದೆ ಅಣ್ಣ. ಏನಣ್ಣ ಏನು ಮಾತಾಡೋದು ಇಲ್ಲ ಅಣ್ಣ? ಯಾಕಣ್ಣ? ಬೇರೆ ಕೆಲಸ ಅಯ್ಯೋ ಶಿವರೇ, ಅವ್ರ ಐಕ್ಳೆಲ್ಲ ಬೈತಿದಾರಂತೆ, ಅದಕ್ಕೆ ಅವರು ಮಾತಾಡ್ತಿಲ್ಲ. ತೆರಿ ಅಮ್ಮ ಏನ್ರ ಇದೆ? ಯಾಕಣ್ಣ ನಾನೇನಣ್ಣ ಮಾಡ್ತೀನಿ ಈಗ? ಬಸಗುಡಿಗೆ ಹೋಗೋ, ಬಸಗುಡಿಗೆ ಹೋಗಿ ಬಾಸು ಹೇಳಿ ಬಾಸು. ತೆರಿ ಅಮ್ಮ ಏನ್ರ ಇದೆ? ಏನ ಈ ತರ ಹೇಳ್ಕೊಡ್ತಿದ್ರ ಅಣ್ಣ? ಗುರುಗಳು ಈ ತರ ಹೇಳ್ಕೊಡ್ತಾ ಇರ್ತಾರೆ. ಅವಾಗ ಹಿತವಚನಗಳು ಕೇಳ ಕಲಿಯಂತದ್ದು ಯುವಕರು ತುಂಬಾ ಇದೆ. ಇನ್ನೂ ಹೇಳಿ ಎದ್ದೇಳಿ ಯುವಕರೇ, ಹೋರಾಡಿ ನಮ್ಮ ಗುರುಗಳ ಹತ್ರ ಬನ್ನಿ. ಎಲ್ಲ ನಾಳೆಯಿಂದ ಪಾಠ ಕಲಿ. ಬನ್ನಿ ಎಲ್ಲ ಬನ್ನಿ ಜನರೇ, ಬನ್ನಿ. ತೆರಿ ಅಮ್ಮ ಬಾ ಪಂಚಾಮೃತ ತಿಂಕ ಬರೋ ಬಸಂಗುಡಿಗೆ ಹೋಗಿ. ಇಲ್ಲ ಅಣ್ಣ, ನಾನು ವಾರಕ್ಕೆ ಒಂದೇ ಸಾರಿ ತಿನ್ನೋದು. ಇವತ್ತೇ ಹೋಗ್ಬೇಕು ಅಂತ ಇರೋದು ಹೇಳ್ತಾರೆ ಇವರು ಗುರುಗಳು. ಪಂಚಾಮೃತ ತಿಂದ್ರೆ ಹೊಟ್ಟೆಗಳ್ದೆ ಆಗುತ್ತೆ. ಓ ಮೈ ಗಾಡ್, ಅದು ದೇವ್ರ ಪ್ರಸಾದ. ಆ ಥರ ಎಲ್ಲ ಆಗಲ್ಲ. ದೇವ್ರ ಪ್ರಸಾದನೇ ಅಲ್ಲಿ. ಡೈಲಿ ತಿಂತೇಲ. ಜಿನ್ನಳ್ಳಿ ಫೋನ್ ಮಾಡಿದ, ಇಲ್ಲ ನಾನೇ ಮಾಡಿದಿ, ಬರ್ತೀನಿ ಬಾ ಅಂದ. ನಮ್ಮ ಗುರುಗಳಿಗೊಂದು ಆಪಲ್ ಹೇಳು. ಯಾವ ಆಪಲು? ನಮ್ಮೂರಲ್ಲಿ ಆಪಲ್ಲು ಕಿತ್ಲೇನು ಯಾರು ಮಾರಲ್ಲ. ಕೋಳಿಯಿಂದ ಬರುತ್ತಲ್ಲ ಹೇಳ ಆಪಲ್. ಕೋಳಿಯಿಂದ ಬರೋದು ಮೊಟ್ಟೆ. ಆಪಲ್ ಎಲ್ಲಿ ಬರುತ್ತೆ? ಮರದಲ್ಲಿ ಬರೋದು ಆಪಲು. ತೆರಿ ಅಮ್ಮ ಏನ್ರ ಇದೀ? ಸಾಮಣ ಬೈಕತೆ ಇರ್ತಾನ ಒಳಗ. ಏನೋ ಬೈಕದ ಬೈಯಲ್ಲ ಅದು. ಡೈರೆಕ್ಟ್ ಆಗಿ ಬೈತಾನ ಹೊರತು ಒಳಗ್ ಪಳಗ್ ಎಲ್ಲ ಬೈಕಳಲ್ಲ. ಯಾಕೋ ಇವತ್ತು ಕಣ್ಣು ನೋಡಿ ಅಣ್ಣನ ಕಣ್ಣು ನೋಡಿ ಹಂಗನ್ಸ್ತು. ನಿಮ್ಗೆ ಎಷ್ಟು ಏಜು?
ನನಗೆ 23. ಯಾರೋ ಹುಡುಗಿರಿದ್ರೆ ನಿನಗ ಇಲ್ಲ ಇದೇ 30 ವರ್ಷದೊಳಗ 15 ಜನ ಗರ್ಲ್ ಫ್ರೆಂಡ್ ಇದ್ದಿದ್ದು ಹುಡುಗ. ಅಪ್ಪ ಸ್ವಾಮಿ ನಿಜನಾ? ಕೇಳ್ಬಿಟ್ಟು ಮಾತಾಡಿ. ನಿಜನಾ ಸ್ವಾಮಣ? ನಮ್ಗೆ 56 ವರ್ಷ. ಯಪ್ಪ ಸ್ವಾಮಿ, ಹಾಫ್ ಸೆಂಚುರಿ ಹೊಡೆದ್ಬಿಟ್ಟಿದ್ರೆ ಆಲ್ರೆಡಿ. ಹಾಂ ಅಪ್ಪ ನೀವಿಬ್ರು ಕುಳ್ರು ಜೋಡಿ ಎತ್ಗಳ ಹೊಡಿದ್ದೀರಾ. ಇದು ಹೊಸ ಸ್ಟೈಲು ನಂದು. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಇಲ್ಲ ಅಷ್ಟೇ. ಗೈಸ್ ಇವರಿಬ್ರು ಸರಿ ಇಲ್ಲ. ಇವರಿಬ್ರು ಜೋಡಿ ಆಯ್ದ್ರು ಅಂದ್ರೆ ಏನೋ ಕಾದೈತೆ ನಮ್ಮೂರಿಗೆ ಅಂತಾನೆ ಅರ್ಥ. ಸರಿ ಅಮ್ಮ ಏನ್ರಲ್ಲ ನೀವಿಬ್ರು ಯಾಕೆ ಜೋಡಿ ಆಗಿದ್ದೀರಾ? ನೀವಿಬ್ರು ಜಗಳ ಆಡ್ಕೊಳ್ಳಿ, ಜಗಳ ಆಡ್ಕೊಳ್ಳಿ, ಫೈಟ್ ಹೊಡೀರಿ ಕಪ್ಪಲ ಕಟ್ಟಿ. ನಿನ್ನ ಕಂಡರೆ ರಕ್ತ ಕುದ್ದಿತದೆ ಅಂತ ಹೊಡಿತಾನಲ್ಲ ಇದರಲ್ಲಿ. ಏನ್ ಮಾಡೋ ಕೆಲಸ ಜಾಸ್ತಿ, ಏನ್ ಮಾಡೋ ಕೆಲಸ ಆಯ್ತು ಮನೆ ಆಯ್ತು ಅಂತ ಹಂಗಿರ್ಬೇಕಲ್ಲಪ್ಪ. ನಾನು ಯಾಕೆ ದೊಡ್ಡವರಾನಿ? 23 ವರ್ಷ 24 ವರ್ಷ ಅದೇ ನಿಜಲ್ವ. 1 ವರ್ಷ ದೊಡ್ಡವರಾದಿ. 24 ವಯಸ್ಸೀಗ ನಡೀತಾ ಇದೆ. 24 ವರ್ಷ ಹೋಯ್ತಾ ಇದ್ದಂಗೆ ಸಾವು ಬೇಗ ಹತ್ರ ಹೋಗ್ತದೆ. ಅಯ್ಯೋ ಶಿವನೇ, ಸಾವು ಬಗ್ಗೆ ಮಾತಾಡಬೇಡ. ಸಾವು ಬಗ್ಗೆ ಮಾತಾಡಿದ್ರೆ ನಂಗೆ ಭಯ ಆಯ್ತದೆ. ಮಾತಾಡಬೇಡ. ಹುಟ್ಟು ಉಚಿತ ಸಾವು ಖಚಿತ. ಯಪ್ಪ ಸ್ವಾಮಿ, ಏನು ಡೈಲಾಗ್ ಹೇಳ್ರಾ ಇದೆ? ತಿರಿ ಅಮ್ಮ ಯಾರು ಇವನು? ವಾಟ್ ಯು ಆರ್ ಟಾಕಿಂಗ್? ಯಾರಪ್ಪ ನೀನು? ಮಾತಾಡ ಬರಲಿ ಬಾಯ್ಲಿ. ಓ ಏನು ಇಲ್ಲಿ ಕೂತಿರೋರು ಏನು ಮನ್ಸರಲ್ಲ ಅನ್ಕೊಂಡಿದ್ಯಾ ನೀನು? ಯಾಕೆ ನಮ್ಮ ಕಂಡ್ರೆ ಓಡ್ತಿದ್ಯಾ? ಯಾಕೆ ಓಡ್ತಿದ್ಯಾ? ಗುಡ್ಡಪ್ಪ ಹೆಂಗೆ ನೆಕ್ಸ್ಟ್ ಬಸಂಗುಡಿ ಗುಡ್ಡಪ್ಪ ನೀನು ಅನ್ಸತ್ತ ಇಲ್ಲ ಮನ್ಸ್ನ ಮರ ನೀನು ಮರಗಾರ ಉಟ್ಬಿಡ ಇಲ್ಲ. ಯಪ್ಪ ಸ್ವಾಮಿ, ಈ ತರ ಬೈತಾವನಲ್ಲ. ನೀನ ಬಸಗುಡಿ ಎರಡಾರ ಆಗೋದಲ್ಲ. ಇನ್ನೊಂದು ಆಲೋದ್ ಮರ ಪಕ್ಕದಲ್ಲಿ ಹೋಗಿಲ್ಲ ಹೋಗಿಲ್ಲ. ಹೋಗೋ ವಾ ಅಲ್ಲೋ ನಿನ್ಗೆ ಇಲ್ಲೇ ಕೂತಿರೋದು. ಇಲ್ಲೇ ಬನಿಕತ್ತೀವಿ ನಾವು. ನಮ್ಮ ಹುಡುಗನ ಸಪೋರ್ಟ್ ಯಾರು ಇಲ್ಲ. ಹುಡಿದ್ಯಾ? ಯಾರು ಇಲ್ಲ. ನಾವಿದೀವಿ. ಏನು ಹೆಂಗ್ ಕಾಣ್ತಿದೀವಿ ಹೇಳು ನಿಮ್ಮ ಕಣ್ಗೆ? ಏನು ಗಂಡ ಕಿತ್ಕೊಂಡ್ಬಿಟ್ಟ ಬಾರಿ ಇದ್ ಮಾಡ್ತಾನೆ. ಓ ಭಕ್ತಿಗೆ ಹಾಕ ಬಂದಿನಿ ಪೋಸ್ ಕೊಡಕ ಶಿಷ್ಯ. ಹಬ್ಬ ಏನ್ಲಲು ವಾಚು ಪ್ಯಾಂಟು ಎಲ್ಲ ತಗೊಂಡಿದ್ದು. ವಾಚ್ ಅಂಗಡಿ ಹೇಳಾಯ್ತು. ವಾಚ್ ಅಂಗಡಿ ಎಲ್ಲೇ ತಗೊಂಡಿದ್ದು? ಸ್ವಾಮಿ ಗೈಸ್, ಇಲ್ಲಿ ಹುಡುಗರು ರೋಡಲ್ಲಿ ಕುತ್ಕೊಂಡು ಏನೋ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಒಬ್ಬ ಫ್ರೀ ಫೈರ್ ಹೊಡಿತಾವನೆ, ಇನ್ನೊಬ್ಬ ಇವನು ಫ್ರೀ ಫೈರ್ ಹೊಡಿತಾವನೆ. ಕಾರೇ ಯಾರಿಗೋ ಮೆಸೇಜ್ ಮಾಡ್ತಿದ್ದ ಅನ್ಸುತ್ತಾ? ಹೇಳ್ರ, ನಾವೆಲ್ಲ ಪಬ್ಜಿ ಆಡಕ್ ಬರ್ತಿದ್ವು, ನೀವೆಲ್ಲ ಫ್ರೀ ಫೈರ್ ಆಡಕ್ ಬರ್ತಿದ್ದೀರಿಯಾ? ಗೈಸ್, ನಾವೆಲ್ಲ ಪಬ್ಜಿ ಆಡಕ ಒಂದು 2-3 ವರ್ಷದಿಂದ ಎಷ್ಟು ಸೀಟ್ ಹೋದ್ರೆ ನಮ್ಮ ಜೊತೆಲಿ ಇರೋ ಹುಡುಗರೆಲ್ಲರೂ ಬಂದು ಇಲ್ಲೇ ನಿಮ್ಮದೇ ಕುತ್ಕೊಬಿಡೋ. ಅಲ್ಲೊಂದು ತೊಟ್ಟಿ ಐತೆ ಹುಣಸೆ ಮರ ಹತ್ರ. ಆ ತೊಟ್ಟಿ ಹತ್ರ ಕುತ್ಕೊಂಡು ಒಂದು 10 ಗಂಟೆ 11 ಗಂಟೆ 12 ಗಂಟೆ ಆದರೂ ಪಬ್ಜಿ ಸುಮ್ಮನೆ ಆಡ್ತಾನೆ ಇರೋ. ರೂಮ್ ಕಾರ್ಡು ನಾವು 4 ಸೀಟು ಒಂದು ಟೀಮ್ ಆಗೋ. ಗೈಸ್, ಪಬ್ಜಿ ಆಡೋಕ್ಕೋಸ್ಕರನ ಬಸವನಗುಡಿ ಹತ್ರ ಬರ್ತಿದ್ದೋ. ಅವಾಗ ಸಿಕ್ಕಾಬಟ್ಟೆ ಪಬ್ಜಿ ಅಂದರೆ ಭಯಂಕರ ನಮ್ಗೆ ಹುಚ್ಚಿಡ್ದುಬಿಟ್ಟಿತ್ತು. ಸುಮ್ಮನೆ ಆಡಬೇಕು, ಎಲ್ರಿಗಿಂತ ಚೆನ್ನಾಗಿ ಆಡಬೇಕು, ಹೊಡಿಬೇಕು ಈ ಥರ. ಇಲ್ಲಿ ಅವನೆಲ್ಲ ಇವನು ಸಕ್ಕದಾಗ ಇವಾಗ ಸಕ್ಕದಾಗ ಆಡ್ತಾನೆ. ಅವಾಗೂ ಆಡ್ತಿದ್ದ. ಮಾತ್ರ ಇವನು ರೂಮ್ ಕಡೆ ಸಕ್ಕದಾಗ ಆಡ್ತಾನೆ ಪಬ್ಜಿನ. ಜಿನ್ನಳಿ ಮಾತ್ರ ಎಸು ಅಂತ ಹುಟ್ಟು ಬಾಟು ಅಂದ್ರೆ ಬಾಟು ಅವನು. ಈಗ ಯಾರು ಪಬ್ಜಿ ಆಡಲ್ಲ ನಮ್ಮ ಟೀಮಲ್ಲಿ ಆಡಿದ್ರೆ ಒಂದಿಬ್ರು ಆಡ್ಬೋದೇನೋ. ಮಾತ್ರ ಪಬ್ಜಿ ಆಡ್ಬೇಕು ಅಂದ್ರೆ ಬಸವನಗುಡಿಗೆ ಬರೋ ಪಂಚಾಮೃತ ತಿನ್ನೋ. ಇವಾಗ ಇದ್ದಿದೆ ಈಗ 3 ಸೀಟು ಒಂದೊಂದು ಸಾಂಗ್ ಹೇಳೋದು. ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಪಂಚಾಮೃತ ನಿಮ್ಮಲ್ಲಿ ಹೊಸ ಹಾಕೊಡ್ಬೇಕು. ಅತಿಯಾದ ಪಂಚಾಮೃತ ಒಳ್ಳೇದೇ ಅಲ್ಲ, ಅತಿಯಾಗದಿದ್ರೆ ಅದು ಪಂಚಾಮೃತನೇ ಅಲ್ಲ. ನೀವಿಬ್ರು ತಿಂದು ಊಟ ಇದ್ದಾರೆ
ಯಾರಿಗೂ ಹೇಳ್ದೇನೆ ನೀವಿಬ್ರೇ ಬಂದು ತಿಂತಿದ್ದೀರಿ. ಏ ನಂದಾಯ್ತು ಸಾಂಗ್ ಆಯ್ತು ಇಷ್ಟ. ಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ದರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಗಲ್ಲ, ಅಂದ ಬಿಡಿಸೋ ಸಾಕು ಭಯ. ಸರಿ ಅಮ್ಮ ಏನ್ರ ಇದು ಸಾಂಗ್. ಈಗ ಹೆಸರಾಯ್ತು. ಈಗ ವಿನಿಯವರು ಜಿನಳಿಯವರು ಹೇಳು ಈಗ. ಮಿಲ್ಲೆಗೆ ದಿಲ್ ಪೆಹಲೆ ಜ್ಯಾದಾ ಜಾದ ಕುಟುಂಬ ನಾವೇ ಓಡಾಡ್ತಾ ಇರ್ತೀವಿ, ನಮ್ಮ ಮಧ್ಯೆ ಯಾರು ಬರಬೇಡಿ. ಹೇಳ್ತೀನಿ ಸಾಕು. ಶುಭ ಭಟ್ಟರಮ್ಮಗಳೇ, ಇದು ಎಲ್ಲ ನಂದೆ ತಗೊಳ್ಳೆ. ಇನ್ನೇನು ಹೇಳಿ ಏಟ್ರಾ ಇದೆ ತೆರಿ ಅಮ್ಮ, ಏನು ಗೊತ್ತಾಯಿಲ್ಲ ಬಾಯಿಗೆ, ಏನು ಹೇಳಿ ಏನದು ಗೊತ್ತಾಯ್ತಾ ಇಲ್ಲ. ಶುಭ ಭಟ್ಟರಮ್ಮಗಳೇ, ಇದು ಎಲ್ಲ ನಂದೆ ತಗೊಳ್ಳೆ. ಜೀವನದಲ್ಲಿ ನಾವು ದುಡ್ಡು ಮಾಡಿಲ್ಲ. ಹೊಸ ನಂಬರ್ ದುಡ್ಡು ಹಾಕಾರ ಬೈ. ಇಷ್ಟು ಯಾವ್ದೋ ನಂಬರಿಗೆ ದುಡ್ಡು ಹಾಕ್ಬಿಟ್ರ ಬೈ. ಎಷ್ಟು ಇವಾಗ ಪಂಚಾಮೃತ ರೆಡಿ ಮಾಡ್ತಾವ್ರೆ. ಈಗ ಎಲ್ಲಾರು ಈಸ್ಕೊಳಕ್ ನೋಡಿ ಎಷ್ಟು ಜನ ನಿಂತವ್ರೆ. ಇವರೆಲ್ಲ ಇವನು ನಿಂತವನೆ ಜೊತೆಗೆ, ಇವನು ನಾನು ಅವನಿ ಅಂತ ಗೈಸ್. ನಾವೆಲ್ಲ ಪಂಚಾಮೃತಕ್ಕೋಸ್ಕರ ಕಾಯ್ಕೊ ಕೂತಿದೀವಿ, ಪ್ರಸಾದಕ್ಕೋಸ್ಕರ. ಯಾರು ಗೈಸ್ ಇವರೆಲ್ಲ ಪ್ರಸಾದಕ್ಕೆ ನಿಂತಿರೋರು ಇವರೆಲ್ಲ. ನೋಡ್ಕೊಳ್ಳಿ ಗೈಸ್, ಇವನು ಒಬ್ಬ ಅದರಲ್ಲಿ ಸರಿ ಕಾಮುಕ. ಜನರೇ ಪಂಚಾಮೃತ ತಿಂತಿದೀವಿ, ಸ್ವೀಕರಿಸ್ಬೇಕು. ಬಸವನಗುಡಿ ಲೇಖರ ಕಾರ್ತಿಕೆ ನಾನು ಇಸ್ಕೊಂಡಿದ್ರಿ ಪಂಚಾಮೃತ. ಗೈಸ್ ಇವಾಗ ಎಲ್ಲರೂ ಪಂಚಾಮೃತ ಅಣ್ಣಂಗೆ ಹೊಡಿರಿ ಚಪ್ಪಾಳೆ. ಕೊತ್ತಂಬರಿ ಬೀಜ ಇಲ್ಲ. ಸರಿ ಅಮ್ಮ ಎಂತ ಡೈಲಾಗು ಏನು ಹಿಂಗೋಗ್ಬಿಟ್ಟ. ಕೊತ್ತಂಬರಿ ಬೀಜ ಇಲ್ಲ. ಗೈಸ್ ಇವಾಗ ಪಂಚಾಮೃತ ಎಲ್ಲ ತಿಂದಾಯ್ತು. ರಾಮಂದ್ರ ಇರ್ಲಿಲ್ಲ ಹತ್ತಿಲ್ಲ. ರಾಮಂದ್ರ ಹತ್ರ ಹೋಯ್ತಾ ಇದೀವಿ. ಅಣ್ಣ ಏನಾರು ಹೇಳೋಣ. ಇದೇ ಕಣ ಈ ತರ ಆಡ, ಇದೇ ಕಣ ನನ್ ಕಂಡ್ರೆ ಓಡಿತೀರ ಅಣ್ಣ. ನನ್ ಕಂಡ್ರೆ ಭಯ ನಿಂಗ, ನನ್ ಕಂಡ್ರೆ ಭಯ ನನಗ. ನನ್ ಕಂಡ್ರೆ ಬಿದ್ದು ಓಡ್ತೀಯ ಅಣ್ಣ ನೀನು. ಓಡೋದಲ್ಲ, ನಾವ್ ಕೆಲಸಕ್ಕೆ ಹೋಗಿದ, ನಮ್ ಕೆಲಸ ನಮ್ಗೆ ನೋಡ್ಬೇಕು. ಸುಮ್ನೆ ನೀನ್ ಹಿಡಿಯೋತಾಗಿ ಅಂತಂದ್ರ ನಿನ್ ಅಧಿಕಾರ ಏನಿಲ್ಲ ಇದ್ದು, ನಿನ್ಗೆ ಅಧಿಕಾರ ಏನಿದ್ದು ಅಂತಂದೆ. ಅಣ್ಣ ಇವನು ಯಾರಪ್ಪ ಇವ್ರು ಅಂತ ಗಾಂಧೀಜಿಯವ್ರು ಸ್ವತಂತ್ರ ಕೊಟ್ಟಿರೋದು ಹೆಂಗಣ, ಹೆಂಗ್ ಬೇಕು ಸ್ವತಂತ್ರ ಬೇಕಾದ್ರೆ ಎಲ್ರು ಪ್ರತಿಯೊಬ್ಬರು ಕೊಟ್ಟವ್ರ. ಪ್ರತಿಯೊಬ್ಬರು ಕೊಟ್ರ ಅವ್ರು ಏನೇನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ತೆಗೆದ್ರೆ ಏನ ಇದ್ರ ಬಗ್ಗೆ ಏನ್ ಹೇಳಿ. ಎಲ್ಲರಿಗೂ ಡಿಸ್ಟರ್ಬ್ ಆಗಲ್ವಾ ನೀ ಬೈಬಿಟ್ರ? ಹೇಳ ಇದು ಕೂತ್ರ ಕೊಡೋಣ. ನೀ ಬೀದಿ ಇಷ್ಟ ಆಗಿರ್ಬೋದು ಕಳ್ಳ, ಡಿಸ್ಟರ್ಬ್ ಆಗಲ್ವಾ? ತೆಗಿಬೇಕು ಅಂತ ಕಾನೂನು ಇದ್ದ. ಬೀದಿ ಬೈಬಿಡ್ಬೇಕು ಅಂತ ಕಾರಣ ಇದ್ದ. ನೀನಾಗ್ ಮಾತಾಡ್ತಿದ್ದೆ, ನೀನಾಗ್ಲೂ ಮಾತಾಡ್ತಿದ್ದೆ. ನಾವು ನಿಧಾನ ಮಾತಾಡ್ತಾವೆ ಕನ್ನಡ. ನಾನು ಇರೋದೇ ಮಾತಾಡ್ತಾ ಇರೋದು. ಅಯ್ಯಪ್ಪ ಈ ಮಟ್ಗ ನಾವು ಕ್ಯಾವ್ರಲ್ಲ ಅಣ್ಣ. ಕೆಲಸ ನೋಡಿ ಇದೇ ಕೆಲಸ ನಮ್ಗ ಕುತ್ಕೊಳ್ಳೋದೇ ಕೆಲಸ. ಹಾ ಗುರು ಗುರು, ಹಾ ಗುರು ಗುರು, ಹಾ ಗುರು ಗುರು, ಹಾ ಗುರು ಗುರು, ಹೇಳಪ್ಪ ಗುರು ಆಯ್ತಾ ಊಟ ಗುರು. ಹಾ ಗುರು ಗುರು, ಹಾ ಗುರು ಗುರು, ಏನ್ ಗುರು ಸಮಾಚಾರ, ಏನ್ ಗುರು. ಏನಪ್ಪ ಯಾವಾಗ್ಲೂ ಮೀಸು ತಿರ್ದಂಗೆ ಇರ್ತೀಯಲ್ಲ, ಯಾಕೆ ಗೊತ್ತು? ಅಯ್ಯೋ ಯಾರಿಗ್ ಗೊತ್ತು? ನಿನ್ ಗೊತ್ತು? ನಿನಗೆ ನನ್ಗೊಂಚೂರು ಗೊತ್ತಿಲ್ಲ. ನಿನ್ ಅನ್ನಂಗ್ ತಿರಿ ಸಾಕು. ಯಾರು ಯಾರು? ನೀನು. ನಾನು ತಿರಿಯೋದ್ ಬೇಡ, ಅದು ದುರಂಕಾರ ಅಂದ್ಬಿಟ್ಟು ತೆಗಿಸ್ಬಿಟ್ಟೆ. ನಿಮ್ ಚಾಲೆಂಜ್ ಮಾಡಿ ಎಷ್ಟು ದಿನ ಆಯ್ತು ನಾನು ಅದು ತೆಗಿಸ್ಬಿಟ್ಟು ನಿನ್ ಚಾಲೆಂಜ್ ಕಂಪ್ಲೀಟ್ ಮಾಡಿ ತೆಗಿಸಿ ಮತ್ತೆ ಬಿಡು ಅಂದ್ರೆ ಮತ್ತೆ ನಾನು ಬೇಕಾದ್ರೆ ಮೀಸ ತಿರಿಯಂಗ್ ಮಾಡ್ಕೊತೀನಿ. ನೀನು ಬಿಟ್ಟಿದ್ದೆ ನಾನು ತೋರ್ಸ್ಬೇಕಾಯ್ತು. ಏನಂತ? ಅಯ್ಯೋ ತೋರ್ಸಿನಿ ತೋರ್ಸಿಲ್ಲ. ಹೋಯ್ದ್ವಲ್ಲ ಅವಾಗ ಚಾಲೆಂಜ್ ಮಾಡಿದ್ದು. ತೋರ್ಸಿಲ್ವ ನಿಂಗ? ನನ್ ವಿಡಿಯೋ ತಗ ತೋರ್ಸ್ನ ಈಗ. ತೋರಿಸ್ತೀನಿ. ಇವಾಗ ಎಲ್ಲ ಶೇಪ್ ಕೊಡ್ಸ್ಕೊಂಡ್ ಆಗಿದೆ. ಶೇಪ್ ಸಕ್ಕದಾಗಿ ಕೊಟ್ಟವ್ರೆ. ಮೊದ್ಲಿಗಿಂತ ಈ ಸಾರಿ ಇನ್ನೂ ಚೆನ್ನಾಗಿ ಕೊಟ್ಟವ್ರೆ. ಮೊದ್ಲು ಚೆನ್ನಾಗಿ ಕೊಟ್ಟಿದ್ದೀನಿ, ಈಗ ಅದಕ್ಕಿಂತ ಚೆನ್ನಾಗಿ ಕೊಟ್ಟವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಒಂದೊಂದು ಹೆಜ್ಜೆ ಹುಂಬಲು ಮೋಹಕ, ನನ್ನೊಳ ಮೆಚ್ಚಿನ ಸಿಹಿ ಚುಮ್ಮಕ
ರಾಧೆ ರಾಧೆ ರಾಧೆ. ಗೈಸ್ ಇದೇ ಸಾಂಗ್ ಹೇಳ್ತಾವನೆ ಅಂತ ನೋಡ್ತಿದ್ರ. ಇದೇ ಥರ ಸಾಂಗ್ಗಳು ಒಂದೊಂದು ಟೈಮು ಜೋಸಲ್ಲಿ ಬಂದ್ಬಿಡ್ತಿದೆ. ಆದರೆ ನಾನು ಮಾಮೂಲಿ ಆಡೋ ಥರ ಈ ವಿಡಿಯೋ ಮುಂದೆ ಆಡೋಕ್ಕಾಗಲ್ಲ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡೋದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಓಕೆ ಬಾಯ್ ಬಾಯ್ ಟಾಟಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಬಾಯ್ ಬಾಯ್, ಮತ್ತೊಮ್ಮೆ ಟಾಟಾ.